ನನಗೆ ಮೋಕ್ಷನ ಮತ್ತು ಮನುನ ನೋಡಿದಾಗೆಲ್ಲ ಟೆನ್ಷನ್. ಇದು ಈ ವಾರದಲ್ಲಿ ಅಮೋಘವಾಗಿ 6ನೇ ಸತಿನೋ 7ನೇ ಸತಿನೋ ಸಿಗ್ತಾ ಇರೋದು. ಎಲ್ಲ ಮಾಧ್ಯಮದ ಕಾರ್ಯಕ್ರಮಗಳಲ್ಲಿ ನಿರ್ದೇಶಕರುಗಳಾಗಿ ಕೆಲಸ ಮಾಡ್ತಿರೋ ಮೋಕ್ಷ ಮತ್ತು ಮನುಗೆ ನನ್ನ ಶುಭಾಶಯಗಳು. ಇಲ್ಲಿ ಬರ್ರಿ, ಅಲ್ಲಿ ಬರ್ರಿ, ಬೇಗ ಮುಗಿಸ್ರಿ. ಬಂದ್ರೆ ಎರಡೆರಡು ಕ್ಲಿಕ್ಕು ಮನು. ನಿಮ್ಮಿಬ್ಬರಿಗೂ ವಾಸಣ್ಣ ಕಾಣಿಸ್ತಾ ಇಲ್ಲ. ವಾಸಣ್ಣ ಅಡ್ಬಿದ್ವಿ ಅಮೋಘವಾಗಿ 6ನೇ ಸತಿ ಇದು. ಅದು ನೋಡುತ್ತೆ ಎಷ್ಟು ಸುಪುಷ್ಟವಾಗಿ ನಡೀತಿದೆ ಉದ್ಯಮ ಮತ್ತು ಮಾಧ್ಯಮದ ದೋಸ್ತಿ ಅನ್ನೋದಕ್ಕೆ ಈ ಥರದ ತುಂಬಿದ ಪ್ರೆಸ್ ಮೀಟ್ಗಳೇ ಸಾಕ್ಷಿ. ಇಡೀ ಕಾರ್ಯಕ್ರಮಕ್ಕೆ ನನ್ನ ಶುಭಾಶಯ. ಹಾಗೆ ಯತಿ ಹೊತ್ತಿಂದ ಭಾಳ ಒಳ್ಳೆ ಕೆಲಸ ಇದು. ಆವಾಗ ಕಾರ್ಯಕ್ರಮ ಶುರುವಾಗಿ ತುಂಬ ಹೊತ್ತಾಯಿತು, ಮುಕ್ತಾಯದ ಹಂತದಲ್ಲಿದೆ ಅಂದ್ಕೊಂಡು ಭಜನೆ ಶುರು ಮಾಡಿಬಿಟ್ಟಿದೆ, ಕ್ಷಮಿಸಿ, ನಂಗೆ ಗೊತ್ತಾಗಿಲ್ಲ. ಯತಿ ಬಗ್ಗೆ ಗುರುಗಳು ತುಂಬ ಚೆನ್ನಾಗಿ ಹೇಳಿದ್ರು. ಇಬ್ಬರು ಗುರುಗಳು ಮಧ್ಯೆ ಕೂತಿದ್ದೆ ನಾನು, ಗಳಗಂಟೆ ಥರ, ದೇಶಪಾಂಡೆ ಅವರು ಮತ್ತು ಗುರುಗಳು. ಅಲ್ಲಿ ತುಂಬ ಒಂದು 4 ಪದದಲ್ಲಿ ವಿವರಿಸಿ ಅಂತ, ಸಂದರ್ಭದೊಂದಿಗೆ ವಿವರಿಸಿ ಅಂತ ಪ್ರಶ್ನೆ ಇರ್ತದಲ್ಲ, ಆ ಥರ. ಮೊದಲು ರಾಜ್ಕುಮಾರ್ ಸಾಹೇಬ್ರ ಅಭಿಮಾನಿ, ದೊಡ್ಡವರ ಅಭಿಮಾನಿ ಇದ್ದ. ಅದಕ್ಕೆ ನಿನಗೊಂದು ನಮನ ಕಣ. ಒಂದು ಅಭಿಮಾನನ ಹೊಂದದೇ ತುಂಬ ದೊಡ್ಡದು. ಅದು ಕನ್ನಡದ ಅಲ್ಟಿಮೇಟ್ ಅಭಿಮಾನ. ನಾವು ಅಣ್ಣವ್ರ ಅಭಿಮಾನ ಆಗಿಬಿಟ್ರೆ ಸಾಕು. ನಾವು ಕನ್ನಡಕ್ಕೆ ಸಾಕಷ್ಟು ಸೇವೆ ಸಲ್ಲಿಸಿದವರು, ಕನ್ನಡದ ಪ್ರತಿನಿಧಿ ಆದವರಿಗೊಬ್ಬರಿಗೆ ಅಭಿಮಾನಿ ಆಗಿದ್ದರೆ ನಮ್ಮ ಜನ್ಮ ಸಾರ್ಥಕ ಅಂತಾನೆ. ಅದೊಂದು ಸಾರ್ಥಕತೆ ನೋಡಿ ನಂತರ ಪತ್ರಕರ್ತ ವೃತ್ತಿಗೆ ಇಳಿದಂಥ ಯತಿ. ಅಲ್ಲಿ ಪತ್ರಕರ್ತ ಆಗಿರೋದು ಮೋಸ್ಟ್ಲಿ ಎಷ್ಟು ದಿವಸ ಅಂತ ಸಿನಿಮಾದವ್ರ ಬಗ್ಗೆ ಬರೆಯೋದು, ನನ್ನ ಬಗ್ಗೆನೂ ನಮ್ಮವರೇ ಬರೀಲಿ ಅಂದ್ಬಿಟ್ಟು ನಟ ಆದ್ಮೇನು. ನಟ ಆದ ನಂತರ, ನಟದ ನಂತರ ಈಗ ನಿರ್ದೇಶನ. ಒಂದು ಬ್ರಿಲಿಯಂಟ್ ಆದ ಜರ್ನಿ. ಎಲ್ಲ ಮಜಲು ನೋಡ್ತಾ ಇರೋ ನಿಮಗೆ ನನ್ನ ವೈಯಕ್ತಿಕ ಶುಭಾಶಯ ಐತಿ. ಹಾಗೆ ನನ್ನ ಕೈಲೊಂದು ಹಾಡು ರಿಲೀಸ್ ಆಯಿತು. ಹಾಡು, ಹಸೆಗಳು ಇವೆಲ್ಲ ಇವತ್ತು ಹೇಗಾಗಿ ಹೋಗಿದೆ ಅಂದರೆ, ನಾವು ಒಂದು ಇಷ್ಟೂ ದೊಡ್ಡ ಪ್ರಪಂಚ ಜೊತೆ ಸಂವಹಿಸುವಂಥ ಒಂದು ಅವಕಾಶ ನಮ್ಮೆಲ್ಲರಿಗೂ ಇದೆ. ಒಂದು ಪುಟ್ಟದೇನೋ ಬಿಟ್ಟರೂ ಮಾಧ್ಯಮ ಉದ್ಯಮನ ಕರೆದು ನಾವು ಇದು ಲೋಕದಲ್ಲಿ ಅಲೆ ಎದ್ದು ಬಿಡುತ್ತೆ ಬೆಳಗ್ಗೆ ಎದ್ದು ಅಂದ್ಕೊಂಡು ಒಂದು ನಿರೀಕ್ಷೆಯಲ್ಲಿ ಒಂದು ಹಾಲ್ ಬುಕ್ ಮಾಡಿ, ನೀನು ಹೆಂಗಲ್ಲಿ ನಿಂತಿದ್ದೆ, ನಾನು ಮೊನ್ನೆ ಅಲ್ಲೇ ನಿಂತಿದ್ದೆ, ಇವರೇ ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು. ಇದು ವಾರಕ್ಕೊಂದು 10-15 ಈ ಥರದ ಸಿನಿಮಾದ ಸಮೃದ್ಧಿ ತೋರಿಸುವಂಥ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀತಿರ್ತವೆ. ಸೊ ಅದು ಖುಷಿ. ನಿನ್ನ ನಿರ್ದೇಶನದ ಜರ್ನಿಗೆ ನನ್ನ ವೈಯಕ್ತಿಕ ಶುಭಾಶಯಗಳು. ಇಡೀ ನಾಡು ನಿನ್ನನ್ನು ಹರಿಸ್ಲಿ ಅಂತ ಕೇಳ್ಕೊತಾನೆ. ಮತ್ತೊಮ್ಮೆ ಮುಗಿದೊಮ್ಮೆ ಇಡೀ ತಂಡಕ್ಕೆ ಕ್ಷಮೆ ಕೋರ್ತೇನೆ ತಡವಾಗಿ ಬಂದಿದ್ದಕ್ಕೆ. ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಜೈ ಸಂಜು, ಜೈ ಯತಿ, ಜೈ ಚಿತ್ರತಂಡ. ಶುಭವಾಗಲಿ ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.